ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅರ್ಪಿತಾಸ್ ಕೈ ಚಳಕ. ಇವತ್ತಿನ ರೆಸಿಪಿ ಅಪ್ಪ ಹೇಳಿಕೊಟ್ಟದ್ದು ಕಡಲೆಬೇಳೆ ಹೋಳಿಗೆ. ಮಾಡೋಕ್ಕೆ ಏನೆಲ್ಲ ಬೇಕು ಕಂಬ: ಕಡಲೆಬೇಳೆ, ಸಕ್ಕರೆ, ಮೈದಾ, ಉಪ್ಪು, ನೀರು, ಅಕ್ಕಿ ಹಿಟ್ಟು. ಸೊ ಈಗ ಮಾಡೋದು ಹೆಂಗೆ ಕಂಬು: ಒಂದು ಕುಕ್ಕರ್ಲಿಗೆ ಕಡಲೆಬೇಳೆನ ಬೇಯಕ್ಕಿಡುವು. ಅದು ಬೇಯೋ ಟೈಮಲ್ಲಿ ನಾವು ಕನಿಕ ರೆಡಿ ಮಾಡ್ಕೊಂಬು. 1 ಕಪ್ ಮೈದಾ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಬು. ಇದೊಂಚೂರು ನೀರೇ ಇರಲಿ, ಹೆಚ್ಚು ಗಟ್ಟಿ ಹಾಕೋದು ಬೇಡ. ಚಪಾತಿ ಹಿಟ್ಕಣೆಗೆಲ್ಲ ಸ್ವಲ್ಪ ನೀರಿಗೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸೈಡಿಗೆ ಇಡುವ. ಈಗ ಕುಕ್ಕರ್ ಕೂಗಿತ್ತು, ಬೇಳೆ ಲಾಯ್ಕ್ ಬೆಂದಿತ್ತು. ಸೊ ಅದರದ್ದು ನೀರು ತೆಕ್ಕಣಕ್ಕೆ ಅದು ಪೂರ ತೆಕ್ಕೊಂಡಾದ್ಮೇಲೆ ಅದನ್ನ ಒಂದು ಬಾಣಲೆಗೆ ಹಾಕಿ ಅದಕ್ಕೊಂದು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ನಾವು ಅದನ್ನೀಗ ಲಾಯ್ಕ್ ಬಿಸಿ ಮಾಡ್ಕೊ. ಅದು ಲಾಯ್ಕ್ ಕುದಿಯೋಕ್ಕೆ ಶುರು ಆಯ್ತು. ಹಿಂಗೆ ಇದಿಷ್ಟು ಹಾಕ್ಬೇಕು. ಅದನ್ನ ಮಿಕ್ಸಿಗೆ ಬಿಸಿಯೇ ಹಾಕ್ಕೊಂಡು ಹರ್ಕೊಂಬು. ಸಣ್ಣ ಅರಿವು ಅದನ್ನ. ಅದು ಸೊ ಹಿಂಗಾಯ್ತು, ಮೆತ್ತಗಾಯ್ತು. ಅದನ್ನ ಈಗ ಉಂಡೆ ಮಾಡಿ ಸೈಡಿಗೆ ಇಡುವ. ಸೈಡಿಗೆ ಇಟ್ಟು ಈಗ ಕನಿಕನ್ನು ಉಂಡೆ ಮಾಡುವ. ಸೊ ಹೂರಣ ಕನಿಕ ಎರಡೂ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಂಬು. ಸೊ ಇದೀಗ ರೆಡಿ ಆಯಿತು. ಇದೀಗ ಕನಿಕದೊಳಗೆ ನಾವು ಹೂರಣ ಹಾಕಿ ತುಂಬಿಸ್ಕೊ. ಸೊ ಕನಿಕ ನೀನು ಚಟ್ಟೆ ಮಾಡ್ಕೊಂಡು ಹೂರಣ ಒಂದು ಕೈಲಿ ಇಟ್ಕೊಂಡು ಕನಿಕ ಇನ್ನೊಂದು ಕೈಯಲ್ಲಿ ರೌಂಡ್ ತಿರ್ಸಿರೆ ಲಾಯ್ಕ್ ಬರ್ತದು. ಸೊ ಅದು ಹಿಂಗೆ ಮೋದಕ ಕಣೆಗೆ ರೆಡಿ ಆಯ್ತು. ಅದು ಫುಲ್ ಎಲ್ಲ ಕಡೆ ಕವರ್ ಹಾಕಂಗೆ ಮಾಡಿ. ಮೈದಾ ಆದ್ದರಿಂದ ಅದು ಅಂಟಿರುತ್ತೆ ಲಾಯ್ಕೆ, ಹಂಗಾಗಿ ಕೊಯ್ದು ಲಾಯ್ಕ್ ಮಾಡೋಕ್ಕೆ ಬತ್ತು. ಇದಕ್ಕೀಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಅದನ್ನ ಲಟ್ಸ್ಕಣ್ಕೊ. ಸೊ ಅದನ್ನ ನಿಧಾನಕ್ಕೆ ಲಟ್ಸಕ್ಕೆ, ನಾವು ಪ್ರೆಷರ್ ಏನು ಹಾಕೋಬೇಡ ಜಾಸ್ತಿ. ಸೊ ಇದೀಗ ಲಾಯ್ಕ್ ಲಟ್ಸ್ಕೊಂಡು ಎರಡು ಬದಿಯಿಂದ ತೆಳ್ಳಗೆ ಆದಷ್ಟು ತೆಳ್ಳಗೆ ಲಟ್ಸ್ಕೊಂಡ್ರೆ ಸಹಿ. ಸೊ ಇದೀಗ ರೆಡಿ ಆಯಿತು. ಇದನ್ನ ಈಗ ಲಾಯ್ಕ್ ಮಾಡಿ ಕಾಸು. ಎರಡು ಬದಿ ಲಾಯ್ಕ್ ಮಾಡಿ ಕಾಸಿರಿ. ಈಗ ಲಾಯ್ಕ್ ಪೂರಿ ಉಪ್ಪಿ ಉಪ್ತಾ ಇತ್ತು ಕಣೆ, ಲಾಯ್ಕ್ ಉಪ್ಪಿತ್ತು. ಇದೀಗ ಹಿಂಗಾದ ಕೂಡಲೇ ಸಾಕು. ಇದೀಗ ಎರಡು ಬದಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.